ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಕನ್ನಡದಲ್ಲಿ 2 ಪುಸ್ತಕಗಳಿರುವಂಥದ್ದು ಹೊಸಗನ್ನಡದ ಕವಿತೆ, ನಾಟಕ ಮತ್ತು ಪ್ರಬಂಧ ಮತ್ತು ಆಡಳಿತ ಕನ್ನಡ. ಇದರಲ್ಲಿ 5 ಅಂಕದ ಪ್ರಶ್ನೆಗಳು ಯಾವುದು, 10 ಅಂಕದ ಪ್ರಶ್ನೆಗಳು ಯಾವುದು, ಹಾಗೆ 2 ಅಂಕದ್ದು 4 ಅಂಕದ ಪ್ರಶ್ನೆಗಳು ಯಾವುದು ಎನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈಗ ಆರಂಭದಲ್ಲಿ ನಾವು ಪ್ರಬಂಧವನ್ನು ನೋಡುವ. ಪ್ರಬಂಧದಲ್ಲಿ ಮೈಸೂರು ರುಮಾಲು, ದಿವಾನ ಖಾನೆ ಅಂದ ಚಂದ 10 ಅಂಕಕ್ಕೆ ಕೇಳಿದ್ದಾರೆ. ಇಷ್ಟು ತನಕ ಅದನ್ನು 10 ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ. ಹಾಗೆ ರುಚಿಯನ್ನು 5 ಅಂಕಕ್ಕೆ ಕೇಳಿದ್ದಾರೆ. ರುಚಿಯ ಆಶಯವನ್ನು ತಿಳಿಸಿ ಎನ್ನುವಂಥದ್ದನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಹಾಗೆ ನಮ್ಮ ಮನೆಯ ದೀಪವನ್ನು ಕೂಡ 5 ಅಂಕಕ್ಕೆ ಕೇಳಿದ್ದಾರೆ. ನಿದ್ರಾಭ್ಯಾಸ ಮತ್ತು ನನ್ನ ಟೋಪಿಯನ್ನು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇದು ಪ್ರಬಂಧದಲ್ಲಿ. ನಾವು ಆಡಳಿತ ಭಾಷೆಯಲ್ಲಿ ನಾವು ನೋಡಿದರೆ, ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳನ್ನು ಕೂಡ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರದ ಬಗ್ಗೆ ಬರೀರಿ ಅಂತ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಅದರಲ್ಲಿ ಸುತ್ತೋಲೆ ಎನ್ನುವಂಥದ್ದನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಸುತ್ತೋಲೆಯನ್ನು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇನ್ನು ಅರ್ಜಿಯ ಮಾದರಿಗಳನ್ನು ತಿಳಿಸಿ ಅಂತ 10 ಅಂಕಕ್ಕೆ ಕೇಳಿದ್ದಾರೆ, 5 ಅಂಕಕ್ಕೆ. ಲೇಖನ ಚಿಹ್ನೆಗಳನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಹಾಗೆ ಕಂಪ್ಯೂಟರ್ನ ಬಗ್ಗೆ ಕೂಡ 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಾಗಿದೆ. ಅದರಲ್ಲಿ ನೀವು ಕಂಪ್ಯೂಟರ್ನಲ್ಲಿ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನವನ್ನು ಕೂಡ 5 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಲೇಖನ ಚಿಹ್ನೆಗಳನ್ನು 5 ಅಂಕಕ್ಕೆ ಮತ್ತು 10 ಅಂಕಕ್ಕೂ ಕೂಡ ಕೇಳಿದ್ದಾರೆ. 5 ಅಂಕಕ್ಕೂ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಲೇಖನ ಚಿಹ್ನೆಯನ್ನು ಓದ್ಕೊಳ್ಳಿ, ಅದು 10 ಅಂಕಕ್ಕೂ ಕೂಡ ಕೇಳ್ತಾರೆ. ಕೆಲವೊಮ್ಮೆ 5 ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ. ಇನ್ನು ಅರ್ಜಿಯ ನಮೂನೆಗಳು ಯಾವಾಗಲೂ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳದು. ಅರ್ಜಿಯ ನಮೂನೆಗಳು, ಬೇರೆ ಬೇರೆ ಅರ್ಜಿಯ ನಮೂನೆಗಳು, ಇದನ್ನೆಲ್ಲ ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ, ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ, ಅದನ್ನು ನೀವು ನೋಡಿಕೊಳ್ಳಿ. ಇದಾದ ನಂತರ ಅದರಲ್ಲಿ ಸುತ್ತೋಲೆಯನ್ನು 1-2 ಬಾರಿ 5 ಅಂಕಕ್ಕೆ ಕೇಳಿದ್ದಾರೆ. ಔಪಚಾರಿಕ ಅಥವಾ ಸರಕಾರಿ ಪತ್ರವನ್ನು 10 ಅಂಕಕ್ಕೆ ಕೇಳಿರುವಂಥದ್ದು. ಹಾಗೆ ಸ್ವರೂಪ ಲಕ್ಷಣಗಳು, ಪತ್ರದ ಸ್ವರೂಪ ಲಕ್ಷಣಗಳನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಸುತ್ತೋಲೆಯನ್ನು 5 ಅಂಕಕ್ಕೆ ಕೇಳಿರುವಂಥದ್ದು. ಇನ್ನು ಇದರಲ್ಲಿ ಆಡಳಿತ ಲಕ್ಷಣಗಳು 10 ಅಂಕದ ಪ್ರಶ್ನೆಯಾಗಿದೆ. ಅದು ನೀವು ಓದ್ಕೊಳ್ಳಿ. ಆವಾಗ 10 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆಗೆ ಬಂದಾಗ ನಾವು ಸ್ವಲ್ಪ 5 ಅಂಕಕ್ಕೆ 1.5 ಪುಟದಷ್ಟು ಬರೆದ್ರೆ, 10 ಅಂಕಕ್ಕೆ 3-4 ಪುಟದಷ್ಟಾದರೂ ಬರೆದ್ರಾಯಿತು. ಇನ್ನು ಕವಿತೆಗಳಲ್ಲಿ ನಾವು ನೋಡಿದರೆ, ಕವಿತೆಗಳನ್ನು ಹುತ್ತರಿಯ ಹಾಡು ಯಾವಾಗಲೂ 10 ಅಂಕಕ್ಕೆ ಕೇಳಿದಂತಹ ಪ್ರಶ್ನೆ. ಹುತ್ತರಿಯ ಹಾಡನ್ನು 10 ಅಂಕಕ್ಕೆ ಕೇಳಿದ್ದಾರೆ. ದುಃಖ ಸೇತುವನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಶ್ರೀಸಾಮಾನ್ಯರ ದೀಕ್ಷಾ ಗೀತೆಯನ್ನು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇನ್ನು ಇದಾದ ನಂತರ ಕಣಿವೆಯ ಮುದುಕ 10 ಅಂಕಕ್ಕೆ ಕೇಳಿದ್ದಾರೆ. ವರ್ಧಮಾನ, ದಾಸಿಮಯ್ಯ ಮತ್ತು ಬೆಕ್ಕು ಕೂಡ ಕೇಳಿದ್ದಾರೆ. ಇದರಲ್ಲಿ ಸಂದರ್ಭ, ಸ್ವಾರಸ್ಯ ಮತ್ತು ಸಂದರ್ಭ ಸಹಿತ ಪ್ರಶ್ನೆಗಳಿದೆಯಲ್ಲ, ಅದು ಅವರು ಒಂದು 4 ಅಂಕಕ್ಕೆ ಕೇಳ್ತಾರೆ, ಮತ್ತೊಂದು 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ. ಸಂದರ್ಭ ಸ್ವಾರಸ್ಯ ಈ ರೀತಿ ಬರ್ತದಲ್ಲ, ಅದನ್ನು 4 ಅಂಕಕ್ಕೆ, ಸಂದರ್ಭ ಸಹಿತವನ್ನು 4 ಅಂಕಕ್ಕೆ, ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಕಾಣಿಬೋ, ವಿಸ್ಮಯ ಕಾಣಿಬೋ, ಈ ರೀತಿಯಾದ ಮುಖ್ಯವಾದ ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕು. ಅರ್ಥಗಳಲ್ಲಿ 8 ಅರ್ಥಗಳನ್ನು ಬರೀಲಿಕ್ಕೆ ಇರ್ತದೆ. ಅಂದರೆ ಒಂದೊಂದು ಅಂಕಕ್ಕೂ ಕೂಡ ಅರ್ಧ ಮಾರ್ಕುಗಳಿರುವಂಥದ್ದು. ಕೆಲವೊಂದು ಮುಖ್ಯವಾದಂಥ ಅರ್ಥಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ಈ ರೀತಿಯಾಗಿ ಕದ ಅಂದರೆ ಬಾಗಿಲು, ಮುದ ಸಂತೋಷ, ಹದುಳ ಅಂದರೆ ಕ್ಷೇಮ, ಈ ರೀತಿಯಾದ ಪ್ರಶ್ನೆಗಳು. ಇನ್ನು ನಾವು ಹೊಸಗನ್ನಡದ ಕವಿತೆಗಳಲ್ಲಿ ನೋಡಿದೆವು, ಇದೆಲ್ಲ ಕೂಡ 10 ಅಂಕಕ್ಕೆ ಕೇಳ್ತಾರೆ ಪ್ರಶ್ನೆಗಳು. ನಾಟಕವನ್ನು ಕೂಡ ನೋಡಿ ನೀವು. ನಾಟಕದಲ್ಲಿ ಹರಿಜನ್ವಾರ ನಾಟಕ, ತೆರೆಗಳು ನಾಟಕ, ಮನೆ ಮತ್ತು ಟಿಂಗರ ಬುಡ್ಡಣ್ಣ 4 ನಾಟಕಗಳಿರುವಂಥದ್ದು. ಈ 4 ನಾಟಕಗಳಿಂದ ಅವರೇನು ಮಾಡ್ತಾರೆ ಅಂದರೆ, 4 ನಾಟಕದ 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ, 5 ಅಂಕದ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ನೀವು ಈಗ ನಾನು ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸಿದೆ ಅಲ್ಲ, ಕಳೆದ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ. ಇಲ್ಲಿ ನೀವು ನೋಡಿ, ನಾಟಕ ಭಾಗದಿಂದ ಇಲ್ಲಿ 10 ಅಂಕದ ಪ್ರಶ್ನೆ. ದೊಡ್ಡರಾಯರ ಹೊರಜಗತ್ತು, ಇದು ಹರಿಜನ್ವಾರ ನಾಟಕ. ಮನೆ ಮತ್ತು ಹರಿಜನ್ವಾರ ನಾಟಕ, ಇದರಲ್ಲಿ ಒಂದಕ್ಕೆ ಉತ್ತರಿಸಬೇಕು, 10 ಅಂಕದ ಪ್ರಶ್ನೆ. ಇನ್ನು 5 ಅಂಕದ ಪ್ರಶ್ನೆಯಲ್ಲೂ ಕೂಡ ಅದು ಬರ್ತದೆ. ಒಂದು ಕಿಟ್ಟಿ
ಮತ್ತೊಂದು ಟಿಂಗರ ಬುಡ್ಡಣ್ಣ. ಕಿಟ್ಟಿ ಬರುವಂಥದ್ದು ತೆರೆಗಳು ನಾಟಕದಲ್ಲಿ. ಕಿಟ್ಟಿ ಅದರೆಲ್ಲ ಅವರು ತನಿಖೆ ಮಾಡುವಂಥದ್ದೆಲ್ಲ ಇದೆಯಲ್ಲ, ಅದು ತೆರೆಗಳು ನಾಟಕ. ಅದರಿಂದ 4 ನಾಟಕವನ್ನು ಅವರು ಕೊಡ್ತಾರೆ ನೋಡಿ. ಇಲ್ಲೆರಡು ನಾಟಕ, 5 ಅಂಕದಲ್ಲಿ 2 ನಾಟಕ ಕೊಡ್ತಾರೆ. ಅದರಲ್ಲಿ ಒಂದಕ್ಕೆ ಉತ್ತರಿಸಬೇಕು. ಹಾಗೆಯೇ ಇದರಲ್ಲಿ ಕೂಡ 2 ನಾಟಕ, ಒಟ್ಟು 4 ನಾಟಕ ಇರುವಂಥದ್ದು. ಆ 4 ನಾಟಕವನ್ನು ಕೂಡ ಅವರು ಕೇಳ್ತಾರೆ. ಒಂದು 10 ಅಂಕಕ್ಕೆ 2 ನಾಟಕ 10 ಅಂಕಕ್ಕೆ, 2 ನಾಟಕ 5 ಅಂಕಕ್ಕೆ. ಅದನ್ನು ನಾವು 5 ಅಂಕಕ್ಕಾದಾಗ ಸ್ವಲ್ಪ ಸಣ್ಣದಾಗಿ ಬರೀಬೇಕು. 10 ಅಂಕಕ್ಕೆ ಬರೆಯುವಾಗ ಸ್ವಲ್ಪ ಉದ್ದದಾಗಿ ವಿವರಣೆಯನ್ನು ಕೊಡ್ತಾ ಬರೀಬೇಕು. ನಾವು ನಮ್ಮ ವಿವರಣೆಯನ್ನು ಮಾಡುವಂಥದ್ರಲ್ಲಿ ಇರುವಂಥದ್ದು. ಅದರಿಂದ 4 ನಾಟಕವನ್ನು ತಿಳ್ಕೊಳ್ಳಿ. ಅದರಲ್ಲಿ ತುಂಬ ಇದೆ. ನಾಟಕವನ್ನು ನಾವು ನೋಡಿದರೆ ಅದರ ಸಾರಾಂಶವನ್ನು ತಿಳ್ಕೊಳ್ಳಿ. ಕತೆ ಏನಿದೆ ಎನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಹರಿಜನ್ವಾರ ನಾಟಕದ ಕತೆ ಏನು, ಅದರಲ್ಲಿ ಬರುವಂಥ ಪಾತ್ರಧಾರಿಗಳು ಯಾರು. ಶ್ರೀರಂಗರು ಹರಿಜನ್ವಾರ ನಾಟಕವನ್ನು ಬರೆದಿದ್ದಾರೆ. ಹರಿಜನ್ವಾರ ನಾಟಕದಲ್ಲಿ ಪಾತ್ರಧಾರಿಗಳು ಯಾವ ರೀತಿಯ ಪಾತ್ರಗಳನ್ನು ಮಾಡ್ತದೆ ಅಥವಾ ವಿಚಾರ ಎನ್ನುವಂಥ ಗೊತ್ತಿರಬೇಕು. ತೆರೆಗಳು ನಾಟಕವನ್ನು ಪಿ ಲಂಕೇಶ್ ಅವರು ಬರೆದಿದ್ದಾರೆ. ಆ ತೆರೆಗಳು ನಾಟಕದಲ್ಲಿ ಒಂದು 4 ಪಾತ್ರಧಾರಿಗಳು ಬರ್ತಾರೆ. ಯಾರೆಲ್ಲ ಎನ್ನುವಂಥ ತಿಳಿಬೇಕು, ಮತ್ತು ಆ ವಿಚಾರ ಏನು ಎನ್ನುವಂಥ ತಿಳ್ಕೊಳ್ಬೇಕು. ಮನೆ ನಾಟಕ ಚಂದ್ರಕಾಂತ ಕುಸನೂರು ಅವರು ಮನೆ ನಾಟಕವನ್ನು ಬರೆದಿದ್ದಾರೆ. ಆ ಮನೆ ವಿಚಾರವಾಗಿ ಅಲ್ಲಿ ಯಾವ ಪಾತ್ರಗಳು ಬರ್ತದೆ, ಆ ಪಾತ್ರಗಳ ಏನೆಲ್ಲ ಹೇಳುವಂಥದ್ದು ಎಂಬ ವಿಚಾರವಾಗಿ ಬರೀಬೇಕು. ಟಿಂಗರ ಬುಡ್ಡಣ್ಣ ನಾಟಕವನ್ನು ಚಂಪಾ ಅವರು ಬರೆದಿದ್ದಾರೆ. ಈ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿ ಬರುವಂಥ ಪಾತ್ರಧಾರಿಗಳು ಯಾರು, ಅದರಲ್ಲಿ 3 ಪಾತ್ರಗಳು ಬರುವಂಥದ್ದು. ಮುದುಕ, ಮುದುಕಿ ಮತ್ತು ಹುಡುಗ. ಟಿಂಗರ ಬುಡ್ಡಣ್ಣ ಈ 3 ಪಾತ್ರಗಳನ್ನು ನಾವು ಯಾವ ಕಾರಣಕ್ಕೆ ಬಂದಿದೆ, ಏನು ಇದರೊಳಗಿರುವಂಥ ವಿಚಾರ ಎನ್ನುವಂಥದ್ದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಏನೂ ಕಲೀಲಿಕ್ಕೆ ಇಲ್ಲ. ಒಂದು ಗಂಟೆ ಹೊತ್ತಲ್ಲಿ ನಿಮಗೆ 4 ನಾಟಕದ ಸಾರಾಂಶವನ್ನು ತಿಳ್ಕೊಳ್ಬೋದು. 4 ನಾಟಕದ ಸಾರಾಂಶವನ್ನು ಅರ್ಥ ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಎಲ್ಲವನ್ನು ಕೂಡ ತಿಳಿತಾ ಹೋಗ್ಬೋದು. 4 ನಾಟಕವನ್ನು ಕೂಡ ನೀವು ಕಲಿತಾ ಹೋಗ್ಬೋದು. ಈ 4 ನಾಟಕದ ಸಾರಾಂಶವನ್ನು ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಹಾಕಿದ್ದೇನೆ. ಹಳೆಯ ವಿಡಿಯೋದಲ್ಲಿ ನೀವು ಹಾಕಿ ಹರಿಜನ್ವಾರ ನಾಟಕ, ತೆರೆಗಳು, ಮನೆ, ಟಿಂಗರ ಬುಡ್ಡಣ್ಣ ನಾಟಕ ಅಂತ ಹಾಕಿದರೆ ನಿಮಗೆ ಸಿಗ್ತದೆ. ಅಥವಾ ಪ್ಲೇಲಿಸ್ಟಲ್ಲಿ ಹೋಗಿ ಪ್ರಥಮ BA ಕನ್ನಡ ಅಂತ ಹಾಕಿದರೆ ಅದರಲ್ಲಿ ಕೂಡ ಆ ನಾಟಕದ ಸಂಪೂರ್ಣ ವಿಚಾರ ಇದೆ. ಇಲ್ಲಿ ಪ್ರಬಂಧವನ್ನು ಕೂಡ ನೀವು ಅದೇ ರೀತಿ ಮಾಡಬೇಕು. ಪ್ರಬಂಧದಲ್ಲಿ ಕೂಡ ಯಾರೆಲ್ಲ ಏನಿದೆ ಆ ವಿಚಾರ, ಪ್ರಬಂಧ ಎನ್ನುವಂಥದ್ದು ಒಂದು ಕಥೆಯ ರೂಪದಲ್ಲಿ ಇರುವಂಥದ್ದು ವಿಚಾರ ಆಗಿದೆ. ಯಾವ್ಯಾವ ವಿಷಯ ಎನ್ನುವಂಥದ್ದು, ಯಾವ ವಿಷಯವು ಏನೆಲ್ಲ ವಿಚಾರಗಳು ತುಂಬಿದೆ, ಅದರೊಳಗಿರುವಂಥ ವಿಚಾರ ಏನೆನ್ನುವಂಥದ್ದು ತಿಳ್ಕೊಂಡ್ರೆ ನಂತರ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬರಿತಾ ಹೋಗುವಂಥದ್ದು. ನಿಮಗೆ ಎಷ್ಟು ವಿವರಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ವಿವರಿಸ್ತಾ ಹೋಗುವಂಥ. ಹೇಗಪ್ಪ ವಿವರಿಸುವುದು ಅಂತ ಹೇಳಿದರೆ, ಈಗ ನೀವು ನಿಮ್ಮ ಗೆಳೆಯರ ಜೊತೆಗಿದ್ದೀರಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ, ನೀವು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದೀರಿ ಎನ್ನುವಂಥ ಊಹೆಯನ್ನು ಮಾಡಿಕೊಳ್ಳಿ. ಕಥೆಯನ್ನು ಹೇಳ್ತಾ ಇರುವಾಗ ಯಾವ ರೀತಿ ನೀವು ಕಥೆ ಹೇಳ್ತೀರಿ ಅದೇ ರೀತಿಯಾಗಿ ಆ ಕಥೆಯನ್ನು ಬರಿತಾ ಹೋಗಿ. ಈ ರೀತಿ ಮಾಡೋದ್ರಿಂದ ವಿವರಣೆ ಹೆಚ್ಚು ವಿವರಣೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಗೆಳೆಯರ ಸಮೂಹ, ನಮ್ಮ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ನಾವು ಕಥೆಯನ್ನು ಅಥವಾ ಯಾವುದೇ ಒಂದು ವಿಚಾರವನ್ನು ಹೇಳ್ತಾ ಇರುವಾಗ ಎಷ್ಟು ವಿಷಯಗಳನ್ನು ಹಂಚಿಕೊಳ್ತೇವೆ ಅಲ್ವಾ, ಎಷ್ಟು ವಿಷಯಗಳನ್ನು ಅವರ ಜೊತೆಗೆ ಹೇಳ್ತೇವೆ. ಅದೇ ರೀತಿಯಲ್ಲಿ ನೀವು ಹೇಳ್ತಾ ಬರೀರಿ. ಪರೀಕ್ಷೆಗೆ ಬರೀಬೇಕಾದ್ರೆ ನೀವು ಒಂದು ಊಹೆಯನ್ನು ಮಾಡಿಕೊಳ್ಳಿ. ನಿಮ್ಮ ಜೊತೆಗೆ ನಿಮ್ಮ ಗೆಳೆಯರಿದ್ದಾರೆ, ಅವರಿಗೆ ನಾನು ಹೇಳ್ತಾ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ಬರಿತಾ ಹೋದರೆ ಎಷ್ಟು ವಿವರಣೆಯನ್ನು ಬರೀಲಿಕ್ಕೆ ಆಗ್ತದೆ ಸ್ನೇಹಿತರೆ. ಸ್ವಲ್ಪ ಕಡಿಮೆ ಬರಬೇಡಿ. ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಬರಿತಾ ಹೋಗಿ. ಆ ಸಂಪೂರ್ಣ 3 ಗಂಟೆಗಳ ಕಾಲವನ್ನು ಉಪಯೋಗಿಸಿಕೊಳ್ಳಿ. ಅದನ್ನೆಲ್ಲವನ್ನು ಕೂಡ ಸರಿಯಾಗಿ ಬರೆದು ಬನ್ನಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.